बोलो भारत माता की जय। भारत माता की जय। जय श्री राम। जय श्री राम। ताकत इन्हें बरबक जय श्री राम। जय श्री राम। ಇದು ತಾಕತ್ ವೇದಿಕೆ ಮೇಲಿರುವಂತ ಮಾಜಿ ಶಾಸಕರಾದಂತ ಅಮೃತ್ ದೇಸಾಯಿ ಅವರೇ, ಸೀಮಾ ಮಸೂತಿ ಅವರೇ, ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂತ ನಿಂಗಪ್ಪ ಸುತ್ತಗಟ್ಟಿ ಅವರೇ, ರುದ್ರಪ್ಪ ಅರಿವಾಳದವರೇ, ಈ ಭಾಗದ ನಮ್ಮ ಪಕ್ಷದ ಮುಖಂಡರು ಹಾಗೂ ಈ ಸಭೆಯನ್ನು ಆಯೋಜಿಸುವಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆಗೆ, ಮಂಡಲ ಅಧ್ಯಕ್ಷರ ಜೊತೆಗೆ, ಇಲ್ಲಿನ ಎಲ್ಲ ಪ್ರಮುಖರೊಂದಿಗೆ ಕೂಡಿಕೊಂಡು ಈ ಸಭೆ ಆಯೋಜಿಸಲಿಕ್ಕೆ ಸಾಕಷ್ಟು ಓಡಾಡಿದಂಥ ಶ್ರೀ ಅಶೋಕ್ ದೇಸಾಯಿ ಅವರೇ, JDSನ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಗುರುರಾಜ್ ಹುಣಸಿಮರದವರೇ, ಚಿದಂಬರ ನಾಡಗೌಡರೇ, ಶಂಕರ್ ಮುಗದವರೇ, ಸವಿತಾ ಅಮರ್ ಶೆಟ್ಟಿ ಅವರೇ, ಮಂಜುನಾಥ್ ಅವರೇ, ಶಿವ ಹಿರೇಮಠ ಅವರೇ, ಅಜ್ಜನಗೌಡ ಪಾಟೀಲ್ ರೇ, ಈರಣ್ಣ ಕರ್ಲಿಂಗಣ್ಣವರವರೇ, ನಾಗಪ್ಪ ಗಾಣಗೀರ್ ಅವರೇ, ದೊಡ್ಡವ್ವ ಕರಿಕಟ್ಟಿ ಅವರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಹೇಶ್ ಎಲಿಗಾರ್ ಅವರೇ, ಶಶಿ ಕುಲಕರ್ಣಿ ಅವರೇ, ಸುನೀಲ್ ಗುಡಿ ಅವರೇ, ಶಿವಾನಂದ್ ಗುಂಡಗೋವಿ ಅವರೇ, ಶಂಕರ್ ಕುಮಾರ್ ದೇಸಾಯಿ ಅವರೇ, ಗೌಸಿದ್ದೇಶ್ವರ ಹೊಸಮನಿ ಅವರೇ, ದಯಾನಂದಗೌಡ ಪಾಟೀಲ್ ರೇ, ತಡಕೂಡದ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರು, ನಿಮ್ಮನ್ನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೋಡಿದ್ಮೇಲೆ ತಡಕೂಡ ಮತ್ತು ತಡಕೂಡ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಲ್ಲಿ ಹೋಸರ್ದಕ್ಕಿಂತ ಡಬಲ್ ಆಕೈತೆ ಲೀಡ್ ಅನ್ನುವಂತ ವಿಶ್ವಾಸ ನನಗಿದೆ. ಇವತ್ತು ತಡಕೋಡದಾಗ ಕಾಂಗ್ರೆಸ್ ಪಾರ್ಟಿ ಬಂದ ನಂತರ ನಮ್ಮ ಹಿಂದುತ್ವದ ಪರವಾಗಿ ಕೆಲಸ ಮಾಡುವಂತ, ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡುವಂತ ಅನೇಕ ನಮ್ಮ ಕಾರ್ಯಕರ್ತರಿಗೆ ಕಿರುಕುಳ ಕೊಡುವಂತಹ ಒಂದು ಕೆಲಸ ನಡೆದದ. ನಾನು ಎಲ್ಲ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಅಧಿಕಾರಿಗಳಿಗೆ ಇದು ನಡೆಯುವುದಿಲ್ಲ ಅನ್ನುವಂತ ಸಂಗತಿಯನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೇಳ್ತೇನೆ, ಸರ್ಕಾರಗಳ ಬಹಳ ದಿವಸ ಇರುವುದಿಲ್ಲ. ಈ ಲೋಕಸಭಾ ಇಲೆಕ್ಷನ್ ಆದ್ಮೇಲೆ DK ಶಿವಕುಮಾರ್ದು ಮತ್ತ ಸಿದ್ದರಾಮಣ್ಣಂದು ಬಡದಾಟ ಬಹಳ ನಡೆದು ಜಗಳ ಎಷ್ಟು ನಡೆದ ಅಂತಂದ್ರ DK ಶಿವಕುಮಾರ್ ಜೈಲಿಗೆ ಹಾಕಬೇಕಂತ ಸಿದ್ದರಾಮಯ್ಯ ಅಂತ ಆಮೇಲಿಂದ ಶಿವಕುಮಾರನ್ನ ಒಳಗೆ ಹಾಕಿಸ್ಬೇಕಂತ ಅವ್ರ ಪ್ರಯತ್ನ, ಇವ್ರಿಗೆ ಇಳಿಸೇ ಬಿಡ್ಬೇಕಂತ ಅವ್ರ ಪ್ರಯತ್ನ. ಇವ್ರ ಜಗಳ ಹೆಂಗೈತೆ ಅಂತ ಒಬ್ರಿಗೊಬ್ರು ವಿಶ್ವಾಸ ಎಷ್ಟೈತೆ ಅಂತ ಹೇಳ್ತೀನಿ. ಒಂದು ಊರಾಗ ಗಂಡ ಹೆಂಡತಿ ಈ ಸಿದ್ದರಾಮಣ್ಣ ಇದರ ಹೊಡೆತದಾಗ ಏನ ಗ್ಯಾರಂಟಿ ಬೋಗಸ್ ಗ್ಯಾರಂಟಿ ಹೊಡೆತದಾಗ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು ಒಂದಿಷ್ಟು ಜನ ಸಿಕ್ಕಾರ ಸಂಜೆ ಆತಂದ್ರೆ, ಇಲ್ಲಿ ಅಂದ್ರೆ ಎಲ್ಲ ಕಡೆ ನಾನು ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ ಅವ್ರ ಮಾತು ಕೇಳಿ ಏನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಹಳ ದಿವಸ ನಡೆಯುದಿಲ್ಲ ಸರ್ಕಾರ. ಅನಗತ್ಯವಾಗಿ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟರೆ ನಾನು ಸ್ವತಃ ಮುಂದೆ ನಿಲ್ಲಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆಯನ್ನು ಭಾರತ ಸರ್ಕಾರ ನಮ್ದು. ಸ್ನೇಹಿತರೆ, ಹೇಳ್ತಾ ಇದ್ದಾರ ಇಬ್ಬರಿಗೊಬ್ಬರು ಬಡದಾಟ ಹೆಂಗೈತಂದ್ರ, ಒಂದ್ ಊರಾಗ ಗಂಡ ಹೆಂಡತಿ ಒಂದು ಹಾಸ್ಪಿಟಲ್ ಹೋದ್ರು ತೋರ್ಸಾಕ. ಕ್ಲಿನಿಕ್ ಅದ, ಡಾಕ್ಟರು ಸಾಧಾರಣ ವಯಸ್ಸಾದವ ಇಲ್ಲ ಅಂದ್ರೆ ಒಂದು 50-55 ವಯಸ್ಸಾದವಿಲ್ಲ ಅಂತ. ಹೆಂಡತಿಗೆ ಆರಾಮ ಇದ್ದಿದ್ದಲ್ಲ, ಹೆಂಡತಿ ತೋರ್ಸಾಕ ಒಳಗ್ ಕರೆದ ಬಾ ಅಂತ ಹೇಳಿ. ಹೆಂಡತಿ ಒಳಗೆ ಹೋದ್ಮೇಲೆ ಡಾಕ್ಟರ್ ನೋಡೋಕ್ಕಿಂತ ಮೊದಲು ನಾನು ಗಂಡನ ಕೇಳಿದ್ವಿ,
ಡಾಕ್ಟರೇಟ್ ನಂತರ ನನಗೂ ಮಕ್ಕಳು ಅದಾವ ಸತ್ಯ ಅದಾರ ಇದೆಲ್ಲ ಯಾಕೆ ಮಾಡ್ತೀವ ನಾ ಎಲ್ಲ ಬರೋಬ್ರಿ ನೋಡಿ ಕಳಿಸ್ತೀನಿ ನಡಿ ಅಂತ ಬ್ಯಾಡ್ರಿ ನೀವು ಕರೀರಿ ನನ್ನ ಗಂಡನ್ನ ಹೇಳ್ತೇನೆ ಯಾಕೆ ಎಷ್ಟು ಮಾಡಿ ಹಿಂಗ್ ಮಾಡಾಗತ್ತೆ ಅಂದ್ಬಿಡ್ರಿ ನಿಮ್ ಬಗ್ಗೆ ಏನ್ ಸಂಶಯ ಇಲ್ರಿ ಡಾಕ್ಟ್ರ ನಾನು ಹೊರಗೆ ಗಂಡ ಕುಂತ ನೋಡ್ರಿ ಅಲ್ಲಿ ಎದುರಿಗೆ ನಿಮ್ ರಿಸೆಪ್ಷನ್ ಇದ್ದ ನೋಡ್ರಿ ಅಲ್ಲೇ ಸೆಟಪ್ ಮಾಡಿಬಿಡ್ತಾನೆ ಕರೀರಿ ಹೋದ್ರು ಒಳಗ ಪ್ರಾಬ್ಲಮ್ ಇರುವುದು ಅಲ್ಲೇ ನಿಮ್ ಜೋಡಿ ಅಲ್ಲ ಅಂತ ಹೇಳಿದಂತ ಹಂಗ ನಮ್ಮ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಒಬ್ರಿಗೊಬ್ರಿಗೆ ಇಷ್ಟು ಸಂಶಯ ಐತಲ್ಲ ಹಿಂಗಾಗಿ ಇದಾದ್ಮೇಲೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದೊಳಗ ಮತ್ತು ಜೆಡಿಎಸ್ ಎರಡೂ ಸೇರಿ ನಿನ್ನೆ ಅಮಿತ್ ಶಾ ಅವರು ಬಂದಿದ್ರು ಯಡಿಯೂರಪ್ಪನವರು ನಮ್ಮ ಪಾರ್ಟಿಯಿಂದ ನಮ್ಮ ಕಡೆಯಿಂದ ಯಡಿಯೂರಪ್ಪನವರು ನಾನು ಆನಂತರ ಆರ್ ಅಶೋಕ್ ಅವರು ವಿಜೇಂದ್ರ ಅವರು ಎಲ್ಲ ಸೇರಿದ್ರು ಅವ್ರ ಕಡೆಯಿಂದ ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡರು ಬಂಡೆಪ್ಪ ಕಾಶ್ಯಪುರ್ ಅವರು ಎಲ್ಲರೂ ಬಂದಿದ್ರು ನಾವು ನಿನ್ನೆ ಸಂಕಲ್ಪ ಮಾಡಿವಿ ಎರಡೂ ಪಾರ್ಟಿ ಸೇರಿ ಅತ್ಯುತ್ತಮವಾಗಿ ಪ್ರಚಾರ ಮಾಡಿ ಅತ್ಯುತ್ತಮವಾದಂತಹ ಮೋದಿ ಅವರ ಕೆಲಸವನ್ನ ತೋರಿಸಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲುವಂತಹ ಸಂಕಲ್ಪವನ್ನು ಯಾಕಂದ್ರೆ ಒಂದು ಕಡೆ ದೇಶದ ಅಭಿವೃದ್ಧಿಯ ವಿರೋಧ ಯಾವುದಾದ್ರೂ ಒಂದು ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರು ನಿಮಗೆ ಗೊತ್ತಿರಲಿ ನಮ್ಮ ದೇಶ ಕಾಂಗ್ರೆಸ್ ಪಾರ್ಟಿಯ ಆಡಳಿತದೊಳಗ 65 ವರ್ಷ ಆಡಳಿತ ಮಾಡಿದ್ರು ಕಳೆದ 10 ವರ್ಷದೊಳಗ ಯುಪಿಎ ಕಾಲದ 10 ವರ್ಷದೊಳಗ ನಮ್ಮ ದೇಶ ಜಗತ್ತಿನ ಅತ್ಯಂತ 5 ದುರ್ಬಲ ಆರ್ಥಿಕ ದೇಶಗಳಲ್ಲಿ ಒಂದಾಗಿದೆ 5 ದುರ್ಬಲ ಆರ್ಥಿಕ ದೇಶಗಳು ಯಾವುದು ಅಂತ ಲೆಕ್ಕ ಹಾಕಿದ್ರೆ ಜಗತ್ತಿನ 5 ದುರ್ಬಲ ದೇಶಗಳು ಬ್ರಾಜಿಲ್ ಸೌತ್ ಆಫ್ರಿಕಾ ಈ ತರ 3-4 ದೇಶಗಳು ಅದರಲ್ಲಿ ಭಾರತವು ಒಂದಿತ್ತು ಸ್ನೇಹಿತರೆ ಕೇಳ್ತಾರಲ್ಲ ಮೋದಿ ಬಂದ್ಮೇಲೆ ಏನ್ ಮಾಡ್ಯಾರ ಅಂತ ಹೇಳಿ ಮೋದಿ ಬಂದ್ಮೇಲೆ ಏನ್ ಮಾಡ್ಯಾರ ಅಂತ ತಿಳ್ಕೊಳ್ಳಿಕ್ಕೆ ಇದು ಒಂದೇ ಉದಾಹರಣೆ ಸಾಕು ಜಗತ್ತಿನ ಅತ್ಯಂತ ದುರ್ಬಲ 5 ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದಾಗಿದ್ದಂತಹ ಭಾರತ ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದೆ ಸ್ನೇಹಿತರೆ ಐದನೇದು ಅಂತಂದ ಕೆಲವರಿಗೆ ಇನ್ನೂ ಪೂರಾ ಕನ್ವಿನ್ಸ್ ಆಗಿಲ್ಲ ಇನ್ನೊಂದು ಉದಾಹರಣೆ ಹೇಳಿ ನಮ್ಮನ್ನ 200 ವರ್ಷಗಳ ಕಾಲ ಯಾರು ಆಡಳಿತ ಮಾಡಿದ್ರ ಯಾರು ಮಾಡಿದ್ರ 200 ವರ್ಷ ಬ್ರಿಟಿಷರು ನಮ್ಮನ್ನ 200 ವರ್ಷಗಳ ಕಾಲ ಆಡಳಿತ ಮಾಡಿದಂತಹ ಬ್ರಿಟಿಷರು 6ನೇ ಸ್ಥಾನ ಭಾರತ ಅವರನ್ನ ಹಿಂದಕ್ಕೆ ಹಾಕಿ 5ನೇ ಸ್ಥಾನಕ್ಕೆ ಬಂದು ಮುಟ್ಟಿದೆ ಸ್ನೇಹಿತರೆ ಇದು ಭಾರತದ ತಾಕತ್ತು ಇದರ ಪರಿಣಾಮ ಜನರಿಗೆ ಏನಾಗಿದೆ ಅಂತ ಕೇಳಿದ್ರ ಮತ್ತು ಇದು ಹೆಂಗಾಯ್ತು ಸ್ನೇಹಿತರೆ ನಾವು 5ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದೀವಿ ನಿಮಗೊಂದು ಮಾತು ಹೇಳಲಿಕ್ಕೆ ಬಂದಿದ್ದೇನೆ ನಾನು ಮೋದಿ ಗ್ಯಾರಂಟಿ ಮೋದಿಯವರ 3ನೇ ಅವಧಿಯಲ್ಲಿ ಏನ ಮೋದಿಯವರ 3ನೇ ಅವಧಿ ಅಂದ್ರೆ ಅರ್ಥ ಏನು ಮೋದಿಯವರು 3ನೇ ಸರ್ತಿ ಅಧಿಕಾರಕ್ಕೆ ಬಂದ ನಂತರ ನಿಮ್ಮ ಆಶೀರ್ವಾದದಿಂದ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಾವು ಹೊರಹೊಮ್ಮಿದ್ದೇವೆ ಇದಾದ್ಮೇಲೆ ಕೆಲವರು ಕೇಳ್ತಾರೆ ನಮಗೇನು ಸಿಕ್ಕೈತೆ ನಿಜ ಬಡತನ ಸ್ನೇಹಿತರೆ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಕಳೆದ 5 ವರ್ಷದೊಳಗೆ ಮೊದಲಿನ 5 ವರ್ಷ ಇವರು ಮಾಡಿದ ರಾಡಿನ ತೊಳಿಲಿಕ್ಕೆ ಹೋದ್ ನಾವು ಇಟ್ಟು ಹೊಲಸು ಮುಳುಗಿಸಿ ಹೋಗಿದ್ರು ಯುಪಿಎ ಕಾಲದೊಳಗಂತೂ ಭ್ರಷ್ಟಾಚಾರದ ಪರಾಕಾಷ್ಠೆ ಮುಟ್ಟಿತ್ತು
UPA ಕಾಲದೊಳಗ ನಮ್ಮ ದೇಶದೊಳಗೆ ಆದಂತ ಸ್ಕ್ಯಾಮ್ಗಳು, ಹಗರಣಗಳು ನಮ್ಮ ವಿಭಾಗದಲ್ಲೇ ಕಲ್ಲಿದ್ದಲು ವಿಭಾಗದೊಳಗ ಕಾಂಗ್ರೆಸ್ ಕಾಲದೊಳಗೆ 10 ವರ್ಷದೊಳಗೆ 2,80,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿತ್ತು. 2G ಸ್ಕ್ಯಾಮ್ ಮಾಡಿದ್ಯಾರು? ಯಾರೇ ಜೋರಲ್ಲ? 2G ಸ್ಕ್ಯಾಮ್ ಕಾಂಗ್ರೆಸ್. ಇವತ್ತು ನಾವು 5G ಕೊಟ್ಟಿವಿ. ಇವರು 2G ಏನ್ ಮಾಡಿದ್ರು? ಆ ಸ್ಪೆಕ್ಟ್ರಮ್ ನಿಂದ 2G ಕನ್ವರ್ಟ್ ಮಾಡಲಿಕ್ಕೆ ವಿದೇಶದ ಟೆಕ್ನಾಲಜಿ ತಗೊಂಡ್ಬಂದ್ರು. ನಾವು ನಿಮಗ 5G ಕೊಟ್ಟಿವಿ, ಭಾರತೀಯ ಟೆಕ್ನಾಲಜಿ ಮೇಲೆ 5G ಅನ್ನು ಕೊಟ್ಟು ಒಂದೇ ಒಂದು ನಯ ಪೈಸಾ ಭ್ರಷ್ಟಾಚಾರ ಆಗಲಿಲ್ಲ. ಅವರು 2G ಒಳಗೆ ಭ್ರಷ್ಟಾಚಾರ. ಯಾಕೆ 2G ಒಳಗೆ ಭ್ರಷ್ಟಾಚಾರ ಆತ? 2G ಇದ್ದು ಅಲ್ಲಿ. ಯಾವ್ದು ಹೇಳ್ರಿ? ಒಂದು ಸೋನಿಯಾಜಿ, ಇನ್ನೊಂದು ರಾಹುಲ್ ಜಿ. 2 ಜಿಗಳು ಕೂಡಿ ನಾವು 5G ಮಾಡಿ ಎಲ್ಲರ ಒಂದ್ ಕಡೆ ಆರೋಪ ಬಂದೈತಿ. ಅನೇಕರಿಗೆ 5G ಬರ್ತೈತಿಲ್ಲ, ಈಗ ಬರ್ತೈತಿಲ್ಲ. 4G ಅಂತೂ ಬರ್ತೈತಿ. ಯಾರು ಅಪ್ಡೇಟ್ ಮಾಡ್ಕೊಂಡ್ರೆ ಅವ್ರದಂತೂ 4G ಬರ್ತೈತಿ. ಆದ್ರೆ ಕಾಂಗ್ರೆಸ್ ಕಾಲದಾಗ 2G ಸ್ಕ್ಯಾಮ್. ಈ ಕಾಮನ್ವೆಲ್ತ್ ಗೇಮ್ ಅಂತಂದು ಆಡಿಸ್ತಾರೆ. ಅಂದ್ರೆ ಯಾವ್ಯಾವ ದೇಶದಾಗ ಬ್ರಿಟಿಷ್ ಆಡಳಿತ ಮಾಡಿದಾರೆ ಅವ್ರು ಅಷ್ಟನ್ನು ಕರ್ಕೊಂಡು ಒಂದ್ ಯಾವ್ದಾರ ದೇಶದಾಗ ಆಟ ಆಡಿಸ್ತಾರೆ. ಆ ಕಾಮನ್ವೆಲ್ತ್ ಗೇಮ್ಸ್ ಒಳಗ ಆಟ ಆಡಿಸಿರೋ ಮಕ್ಕಳ ಅಂತ ಕರೆದ್ರ ಅದ್ರ ರೊಕ್ಕ ಹೊಡು. ಅದು ಕಟ್ಟಿ ಸ್ಟೇಡಿಯಂ ಸೋರಿಯೋದು, ಹಾರಿಯೋದು, ಲಪಡನ ಲಪಡ. ಹಿಂಗ ಎಷ್ಟು ಕಾಂಗ್ರೆಸ್ ಪಾರ್ಟಿಯವರು ಎಷ್ಟು ನಿರ್ಲಜ್ಜ ಮಾನಗೇಡಿಗಳಿದ್ದಾರಂತಂದ್ರ, ಈ ಅಗಸ್ಟಾ ವೆಸ್ಟ್ಲ್ಯಾಂಡ್ ಅಂತ ಹೇಳ್ಕೊಂಡು ಪ್ರಧಾನಮಂತ್ರಿ ಆ ರಾಷ್ಟ್ರಪತಿ ಹಾರಲಿಕ್ಕೆ ಹೆಲಿಕಾಪ್ಟರ್ ತಗೊಂಡ್ರು. ತಮಗ ಹಾರುವ ಹೆಲಿಕಾಪ್ಟರ್ದಾಗ ತಳಲ್ ಅಂತ ಹೊಡೆದ್ರು. ಹೋಗಿ ಇದಕ್ಕಿಂತ ಹಾಕನಾಕ್ರಿ ಆಗಿರ್ಬೇಕು. ನ್ಯಾಷನಲ್ ಅವಾರ್ಡ್ ರಗಡ್ ಅದಾವ. ಒಟ್ಟೆ ಎಲ್ಲಾ ಕೂಡ ಹೇಳ್ತೇನೆ ನೋಡುವ. ನಮ್ಮ ತಂಗಿದ್ದಂಗದ ಅದಕ್ಕೆ ಮತ್ತೆ ಏನ್ ಗೊತ್ತಂದಾಗ ಅಂದಾರ ಅನ್ಕೊಂಡ್ರೆ ಗೋಸ್ತಕ್ಕೆ ಸ್ಥಿತಿ ಬಳ್ಳಕ್ಕೆ. ಈ ನ್ಯಾಷನಲ್ ಅವಾರ್ಡ್ ಒಂದು ದೊಡ್ಡ ಸ್ಕ್ಯಾಮ. ಎಲ್ಲಾ ಕೂಡಿ 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ 10 ವರ್ಷದೊಳಗ. ಎಷ್ಟ? 12 ಲಕ್ಷ ಕೋಟಿ. ನನಗೊಮ್ಮೆ ಕೇಳಿದ್ರು 12 ಲಕ್ಷ ಕೋಟಿ ಅಂದ್ರೆ ಪೂಜೆ ಎಷ್ಟು ಬರೀಬೇಕ್ರಿ ಅಂತ ಗುರುವರ. ನಾ ಹೇಳಿದೆ, ನಾನು ಲೆಕ್ಕ ಮಾಡಿದ್ರು. ಒಮ್ಮೆ ಅಂತ ಕಾಲೇಜ್ದಾಗ ಭಾಷಣ ಮಾಡೋದು ಒಬ್ಬ ಹುಡುಗ ಕೇಳಿದ್ದ, ಪೂಜೆ ಎಷ್ಟ್ರಿ ಎಂದ. ನಾ ಹೇಳಿದೆ 12 ಬರೀ ಸೋನಿಯಾ ಗಾಂಧಿ ಮನೆಯಿಂದ ಪೂಜೆ ಬರೀಲಿಕ್ಕೆ ಚಾಲು ಮಾಡು, ಮನಮೋಹನ್ ಸಿಂಗ್ ಮನೆಗೆ ಹೋಗಿ ಮುಗೀತದ ಅಂತ ಹೇಳಿದ. ಈ ಪ್ರಮಾಣದಾಗ ಭ್ರಷ್ಟಾಚಾರ ಎಲ್ಲ ಇಂಪೋರ್ಟ್ ಯಾಕ ಕಮಿಷನ್ ಹೊಡಿಬೇಕು. ಆದ್ರೆ ಕಳೆದ 10 ವರ್ಷದ ಮೋದಿಯವರ ಆಡಳಿತದಲ್ಲಿ ಈ ದೇಶದಾಗ ನಡೆಯ ಒಂದೇ ಒಂದು ಭ್ರಷ್ಟಾಚಾರ. 10 ವರ್ಷದ ಅವಧಿಯಲ್ಲಿ ಮೋದಿ ಅವರ ಸರ್ಕಾರದಲ್ಲಿ ಒಬ್ಬ ಮಂತ್ರಿಯ ಮೇಲೆ ಒಂದೇ ಒಂದು ನಯಾ ಪೈಸಾ ಭ್ರಷ್ಟಾಚಾರ ಆರೋಪ ಬಂದಿಲ್ಲ. ಇಡೀ ಸರ್ಕಾರದ ಮೇಲೂ ಆರೋಪ ಬಂದಿಲ್ಲ. ನೀವು ಎದೆ ತಟ್ಟಿ ಗರ್ವದಿಂದ ಹೇಳಬಹುದು, ನಮ್ಮ ಸರ್ಕಾರ, ನಾವು ಹೋಗಿ ಹಾಕಿದಂತ ಕಳಿಸಿದಂತ ಸರ್ಕಾರ ಒಂದು ನಯಾ ಪೈಸಾ ಭ್ರಷ್ಟಾಚಾರವನ್ನ ಮಾಡಿಲ್ಲ ಅನ್ನುವಂತ ಸಂಗತಿಯನ್ನು ಹೇಳಬಹುದು. ಅದರ ಪರಿಣಾಮ ಆಡಳಿತದ ಮೇಲೆ ಬಿಗಿತ, ಆಡಳಿತದ ಮೇಲೆ ಹಿಡಿತ, ಆಡಳಿತದ ಮೇಲೆ ಹಿಡಿತದ ಪರಿಣಾಮ ಟ್ಯಾಕ್ಸ್ ರೆವಿನ್ಯೂದಲ್ಲಿ ಜಾಸ್ತಿ, ಜನರನ್ನ ನಂಬಿಕೆ ವಿಶ್ವಾಸದಿಂದ ನೋಡುವಂತಹ ಒಂದು ಪ್ರವೃತ್ತಿ. ಅದರ ಪರಿಣಾಮ
ನಾವು ಜಗತ್ತಿನ 5ನೇ ಆರ್ಥಿಕ ದೊಡ್ಡ ಶಕ್ತಿ ಅಂತ. ಅದರಿಂದ ನಮಗೇನು ಸಿಕ್ಕದ? ಜನರಿಗೆ ಏನು ಸಿಕ್ಕದ ಅಂತ ಅನ್ನೋದು ನಾನು ಹೇಳ್ತೇನೆ. ಅದರ ಒಟ್ಟು ನೆಟ್ ರಿಸಲ್ಟ್ ಹೋದ್ರೆ ಆಮೇಲೆ ಸ್ಕೀಮ್ ಅಂತ ಹೇಳ್ತೇನೆ ನಾನು. ನೆಟ್ ರಿಸಲ್ಟ್ ಏನಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ದವರು ಭಾರತದ ಸಂಸ್ಥಾ ಮೋದಿಯವರ ಕೈ ಕೆಳಗೆ ಕೆಲಸ ಮಾಡೋ ಸಂಸ್ಥಾ ಅಲ್ಲ. ಮೋದಿಯವರ ಕೈ ಕೆಳಗೆ ಕೆಲಸ ಮಾಡೋ ಸಂಸ್ಥಾ ಅಲ್ಲ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯವರು ಬಂದು ಅಧ್ಯಯನ ಮಾಡಿ ಹೇಳಿ ಕ್ಯಾಬಿನೆಟ್ ದಲ್ಲಿ ವಿಸ್ತೃತ ಇಡೀ ದಿವಸ ಕ್ಯಾಬಿನೆಟ್ ನಡೀತಾರೆ. ಯಾವಾಗಲೂ ಸರ್ಕಾರ 5 ವರ್ಷ ಪೂರೈಸಿದಾಗ ಹಂಗ ನಾಮಿನಲ್ ಅದು ಪಾಸ್ ಇದು ಪಾಸ್ ಇದು ಪಾಸ್ ಅದು ಪಾಸ್ ಇದು ಪಾಸ್ ಅಂತ ಹೇಳಿ ಮಾಡಿ ಹೋಗ್ತಾರೆ. ಇಲ್ಲಿ ಕೂತವ್ರಿಗೆ ಅನೇಕರಿಗೆ ಅನುಭವ ಅದ. ಯಾಕಂದ್ರೆ ಅವರೆಲ್ಲ MLA ಇದ್ರು, ಗುರುಗ ಬಹಳ ಜನರ ಜೋಡಿ ಸಂಪರ್ಕ ಇದ್ದು ಗೊತ್ತದ. ಆದ್ರೆ ನಮ್ ಕ್ಯಾಬಿನೆಟ್ ಎಷ್ಟೊತ್ತು ನಡೆದಿರ್ಬೋದು. ಬೆಳಿಗ್ಗೆ 9:30 ಚಾಲು ಆತ ಅಶೋಕ್ ದೇಸಾಯಿ. ಬೆಳಿಗ್ಗೆ 9:30 ಚಾಲು ಆಗ್ತದೆ, ರಾತ್ರಿ 9:30 ತನಕ ಕ್ಯಾಬಿನೆಟ್ ನಡೆಸಿದ್ರು. ರಾತ್ರಿ 9:30 ತನಕ ಕ್ಯಾಬಿನೆಟ್ ನಡೆಸಿ ಎಲ್ಲಾ ಮಿನಿಸ್ಟರ್ಸ್ಗೆ ಟಾರ್ಗೆಟ್ ಕೊಟ್ಟರು, ಎಲ್ಲ ಆಫೀಸರ್ಸ್ಗಳಿಗೆ ಟಾರ್ಗೆಟ್ ಕೊಟ್ಟರು. ಬರುವ 5 ವರ್ಷದೊಳಗೆ ಏನ್ ಮಾಡಬೇಕು? ಮೋದಿ ಅವರ ವಿಶ್ವಾಸ ನೋಡ್ರಿ. ಅದರ ಮುಂದಿನ ವರ್ಷ ಅಂದ್ರೆ 29ರಿಂದ 34ರವರೆಗೆ ಏನ್ ಮಾಡಬೇಕು ಅಂತ ಹೇಳಿ 34ರ ಹೊತ್ತಿಗೆ ಈ ದೇಶದಿಂದ ಬಡತನದ ಸಂಪೂರ್ಣ ನಿರ್ಮೂಲನೆ ಆಗಬೇಕು ಅನ್ನುವಂತಹ ಮಾತನ್ನ ಅದಕ್ಕೊಂದು ಬ್ಲೂ ಪ್ರಿಂಟ್ ತಯಾರು ಮಾಡಿದ್ದಾರೆ. ಈಗ 13 ಕೋಟಿ ಜನ ಬಡವರು ಹೊರಗೆ ಬಂದಿದ್ದಾರೆ. ನಮ್ ಕಡೆ ದುಡ್ಡು ಬಂದ ನಂತರ ನಾವೇನ್ ಮಾಡಿದ್ವಿ? ಅದ್ರೊಳಗೂ ಕೋವಿಡ್ ಟೈಮ್ದಾಗ ದೇಶದೊಳಗಿರುವಂತಹ 80 ಕೋಟಿ ಜನಕ್ಕೆ, 80 ಕೋಟಿ ಅಂದಾಗ ಅನೇಕರಿಗೆ ಗೊತ್ತಾಗುವುದಿಲ್ಲ. 3 ಅಮೆರಿಕ ದೇಶದಷ್ಟು ಜನಸಂಖ್ಯೆಗೆ, 3 ಅಮೆರಿಕ ದೇಶದಷ್ಟು ಜನಸಂಖ್ಯೆಗೆ, ಸುಮಾರು 20 ಇಂಗ್ಲೆಂಡ್, 200 ಆಸ್ಟ್ರೇಲಿಯಾದಷ್ಟು ಜನಸಂಖ್ಯೆಗೆ ಭಾರತ ದೇಶ ಫ್ರೀಯಾಗಿ 5 kg ಅಕ್ಕಿ ಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ. 80 ಕೋಟಿ ಜನಕ್ಕೆ 10 kg ಅಕ್ಕಿ ಬೇಕಾ ಬೇಡವಾ? ಅದನ್ನ ಮಾಡಲಿಲ್ಲ, ನಾವು ಹೇಳಿರಲಿಲ್ಲ. 5 kg ಕೊಡ್ತೀವಿ, 10 kg ಕೊಡ್ತೀವಿ, ಏನೂ ಹೇಳಿರಲಿಲ್ಲ. ಯಾವಾಗ ಕೋವಿಡ್ ಬಂತು ಆವಾಗ ನಾವೇನ್ ಮಾಡಿದ್ವಿ? ಅಕ್ಕಿಯನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಇವ್ರ ಮಜಾ ನೋಡ್ರಿ. ಇವ್ರದ್ದು ಅಕ್ಕಿ ನಮ್ದು, ಹೆಸರು ನಮ್ದು, ಅವ್ರದೇನು ಹೆಸರು ನಮ್ದು. ಅಕ್ಕಿ ನಮ್ದು, ಹೆಸರು ಅವ್ರದ್ದು. ಇವನು ಸ್ವಲ್ಪ ಹೇಳ್ರೆ ಆ ಕಡೆ ಬಿಟ್ಟು ಬರ. 5 kg ಅಕ್ಕಿ. ನಾನು ಆಸ್ಟ್ರೇಲಿಯಾಕ್ಕೆ ಹೋಗಿದ್ದೆ. ನಿಮ್ ದೇಶದೊಳಗ ಲಾಕ್ಡೌನ್ದಾಗ ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರು. ನಾಳೆ ಲಾಕ್ಡೌನ್ ಅಲ್ಲ, ಈಗೂ 1 ವರ್ಷದಿಂದ ಹೋಗಿದ್ದೆ, 1.5 ವರ್ಷದಿಂದ. ಲಾಕ್ಡೌನ್ದಾಗ ಏನ್ ಮಾಡಿದ್ರಿ ಅಂತ ನಾಳೆ ಎಲ್ಲ ಕಡೆ ಅಕ್ಕಿ ಕೊಟ್ವಿ, ಗ್ಯಾಸ್ ಕೊಟ್ವಿ, 500 ರೂಪಾಯಿ ಅಕೌಂಟ್ಗೆ ಹಾಕಿದ್ವಿ. ಎಲ್ಲಿಗೆ ಹಾಕಿದ್ರಿ ಅಂದ್ರೆ ನಾ ಹೇಳಿದೆ, ಇದು ಕಾಂಗ್ರೆಸ್ ಪಾರ್ಟಿಯ ಭಾರತ ಅಲ್ಲ, ಇದು ನರೇಂದ್ರ ಮೋದಿಯ ಭಾರತ. ಒಬ್ಬನೇ ಒಬ್ಬ ವ್ಯಕ್ತಿ ಸಹಿತ ಕೋವಿಡ್ ಒಳಗ, ಜಗತ್ತಿನ ಬೇರೆ ದೇಶದೊಳಗ 100 ವರ್ಷದ ಹಿಂದೆ ಫ್ಲೂ ಬಂದಾಗ ನಮ್ಮ ದೇಶದೊಳಗ ಒಂದು ಅಂದಾಜಿನ ಪ್ರಕಾರ 5 ಕೋಟಿ ಜನ ಸತ್ತಿದ್ರು. ಅದರೊಳಗೆ 2.5 ಕೋಟಿ ಜನ ಹಸಿವಿನಿಂದ ಸತ್ತಿದ್ರು. ನರೇಂದ್ರ ಮೋದಿ ಅವರು ಹೇಳಿದ್ರು ಲಾಕ್ಡೌನ್ ಮಾಡೋಣ ಮತ್ತು ಎಲ್ಲರಿಗೂ ಆಹಾರವನ್ನು ಕೊಡೋಣ, ಎಲ್ಲರಿಗೂ ಗ್ಯಾಸ್ ಕೊಡೋಣ ಅನ್ನುವಂತ ತೀರ್ಮಾನವನ್ನ ಮಾಡಿ ಇವತ್ತು ಆ ಪ್ರಮಾಣದಲ್ಲಿ
ನಾವು ಮಾಡಿದ್ದೀವಿ ಅಂತ ಅನ್ನೋದು ಜಗತ್ತಿಗೆ ಆಶ್ಚರ್ಯ. ಅದೇ ರೀತಿ ಹರ್ ಘರ್ ನಲ್ ಜಲ್ ಅಮೃತ್ ದೇಸಾಯಿ ಅವರು ಬಹಳ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಿದ್ರು. ಇಡೀ ದೇಶದೊಳಗಿರುವಂತಹ ಎಲ್ಲಾ ಮನೆಗಳಿಗೆ ನಳದ ಮೂಲಕ ನೀರನ್ನು ಕೊಡುವಂತಹ ವ್ಯವಸ್ಥೆ ಇದು ನಮ್ಮ ಕ್ಯಾಬಿನೆಟ್ದಾಗ ಬಂದಿತ್ತು. ಕ್ಯಾಬಿನೆಟ್ದಾಗ ಬಂದಾಗ ಊರಾಗ ನೀರು ಕೊಡೋ ಜವಾಬ್ದಾರಿ ಯಾರ್ದ್ರಿ? ಮನೆಗಳಿಗೆ ಯಾರ್ದ? ಗ್ರಾಮ ಪಂಚಾಯತ್. ಅವ್ರಿಗೆ ದುಡ್ಡು ಕೊಡೋ ಜವಾಬ್ದಾರಿ ರಾಜ್ಯ ಸರ್ಕಾರದ. ನಮ್ಮ ಅಧಿಕಾರಿಗಳು ಪ್ರಧಾನಮಂತ್ರಿ ಮುಂದೆ ಬ್ರೀಫಿಂಗ್ ಮಾಡಿದ್ರು, ಅಂದ್ರೆ ಅವ್ರ ಮುಂದೆ ಪ್ರೆಸೆಂಟೇಷನ್ ಕೊಟ್ಟರು. ಇದು ನಮ್ಮ ಕೆಲಸ ಅಲ್ಲ, ಯಾಕೆ ಕೊಡ್ತೀರಿ ಇದಕ್ಕೆ ದುಡ್ಡು? ರಾಜ್ಯ ಸರ್ಕಾರ ಮಾಡ್ಕೊಳ್ಳಿ ಅಂತ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದ್ರು ಸ್ನೇಹಿತರೆ, ನಮ್ಮೆಲ್ಲರ ಕಣ್ಣು ತರಿಸ್ತದು. ನರೇಂದ್ರ ಮೋದಿ ಅವರು ಹೇಳಿದ್ರು, ನಾನು ಸಣ್ಣಂದ್ರಿಂದ ಬಡತನ ನೋಡಿದ್ದೇನೆ, ಅನುಭವಿಸಿದ್ದೇನೆ. ನಮ್ಮವ್ವ ಬೇರೆ ಮನೆಗೆ ಹೋಗಿ ಬಾಂಡಿ ಮುಸುರಿ ಮಾಡಿ ಅವಳು ಬಾವಿಯಿಂದ ನೀರು ತಗೊಂಬಂದು ನಮ್ಮನ್ನು ಬೆಳೆಸಿದ್ದಾಳೆ. ಆದ್ದರಿಂದ ನನ್ನ ತಾಯಿಗಾದಂತ ಕಷ್ಟ ಈ ದೇಶದ ಯಾವ ತಾಯಿಗೂ ಆಗಬಾರದು. ಅದು 5 ಲಕ್ಷ ಕೋಟಿ ರೂಪಾಯಿ ಬಿಟ್ಟು 10 ಲಕ್ಷ ಕೋಟಿ ರೂಪಾಯಿ ಆಗಿದೆ. ನೀವು ಎಲ್ಲ ಕಡೆ ನೀವು ನಳದ ಮೂಲಕ ನೀರು ಕೊಡಬೇಕು ಅಂತ ಹೇಳಿ ದುಡ್ಡು ಕೊಟ್ಟರು. ನಾವು ಅದಕ್ಕೆ ದುಡ್ಡು ಕೊಟ್ಟು ಅಮೃತ್ ದೇಸಾಯಿ MLA ಇದ್ದಾಗ ಶುರು ಮಾಡಿದ್ದು ಕೆಲಸ. ಕೆಲವು ಕಡೆ ಅದನ್ನು ಬಂದ್ ಮಾಡ್ತಾರೆ ಕಮಿಷನ್ ಸಂಬಂಧಿ. ಇದು ಕಾಂಗ್ರೆಸ್ ಸರ್ಕಾರ. ಅದಾದ ನಂತರ ನನಗೆ ಕೆಲವು ಕಡೆ ಹೇಳಿದ್ರು, ಏನ್ ಹೇಳಿದ್ರು? ನೀವು ಪೈಪ್ ಹಾಕಿರಿ, ಆದ್ರೆ ನಮ್ಮಲ್ಲೇ ಒಳ್ಳೆ ನೀರೇ ಇಲ್ಲ, ಬೋರ್ನ್ಯಾಗ ನೀರು ಹತ್ತುದಿಲ್ಲ ಅಂತ ಹೇಳಿದ್ರು. ನಾನು ಪ್ರಧಾನಮಂತ್ರಿಗಳಿಗೆ ಹೋಗಿ ಹೇಳಿದೆ, ನಮ್ಮಲ್ಲಿ ಕೆಲವು ಕಡೆ ಹಿಂಗದ. ಯಾಕಂದ್ರೆ ಇಡೀ ದೇಶದೊಳಗ ನಮ್ಮ ಜಿಲ್ಲೆ ಧಾರವಾಡ ಜಿಲ್ಲೆ ಹರಗರ್ ನಲ್ದೊಳಗ ಮೊದಲನೇ ಸೆಲೆಕ್ಟ್ ಆಗಿದ್ದು. ನಮ್ ಇಡೀ ದೇಶದಾಗ 25 ಜಿಲ್ಲಾ ತಗೊಂಡಿದ್ರು, ಅದ್ರಲ್ಲಿ ನಮ್ದು ಒಂದಿತ್ತು. ಅದಕ್ಕೆ ನಮ್ಮಲ್ಲಿ ಶುರು ಆದಾಗ ನಾವು ಪ್ರಧಾನಮಂತ್ರಿಗಳಿಗೆ ಹೇಳಿದೆ, ಕೆಲವು ಕಡೆ ನೀರೇ ಇಲ್ಲ, ಪೈಪ್ ಹಾಕಿ ಏನ್ ಮಾಡೋದು ನೀನಂತಿ ಅಂದ್ರು. ನಾ ಹೇಳಿದೆ, ನಮ್ಮಲ್ಲಿ ಮಲಪ್ರಭಾ ನೀರು ನಮ್ಮ ಹುಬ್ಳಿ ಧಾರವಾಡಕ್ಕೆ ಹೆಂಗ್ ಬರ್ತದಂಗೆ ಎಲ್ಲಾ ಕಡೆ ಕೊಡೋಣ ಅಂತ ಹೇಳಿ. ಕೊಡಂದ್ರ ಹೊಸ ಪೈಪ್ ಲೈನ್ ಹಾಕ್ಬೇಕು ಸಾಹೇಬ್ರ ಅಂತ ಹೇಳಿದ್. ನಾನು ಎಸ್ಟಿಮೇಟ್ ಮಾಡಿಸ್ಕೊಂಬ ಅಂತ ಹೇಳಿದ್ರು. ಎಸ್ಟಿಮೇಟ್ ಮಾಡಿಸ್ಕೊಂಡು ತಗೊಂಡು ಹೋದೆ. ನಾನು ಅವಾಗ ಅಮೃತ್ MLA ಇದ್ರು, ಎಲ್ಲರೂ ಕೂಡ್ಕೊಂಡು ಎಸ್ಟಿಮೇಟ್ ಮಾಡಿಕೊಡ್ಲಿಕ್ಕೆ ಹೇಳಿದೆ. ಎಸ್ಟಿಮೇಟ್ ಮಾಡಿಕೊಟ್ರು. ಪ್ರಧಾನಮಂತ್ರಿಗೆ ಹೇಳಿದೆ, ಅಂದಾಜು 1400 ಕೋಟಿ ರೂಪಾಯಿ ಬೇಕಾಗ್ತದಂತ. ನಿಮ್ಮ ಜಿಲ್ಲಾ ಎಲ್ಲಾ ಮನೆಗಳಿಗೂ ನದಿ ನೀರು ಮುಟ್ತದ ಅಂತ ಕೇಳಿದ್ರು. ಹೌದಂತ ಹೇಳಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 1400 ಕೋಟಿ ರೂಪಾಯಿ ಮಂಜೂರು ಮಾಡಿ ಇವತ್ತು 1200 ಕೋಟಿ ರೂಪಾಯಿ ಟೆಂಡರ್ ಆಗಿ ಇವತ್ತು ಅಲ್ಲಿ ಮಲಪ್ರಭಾದ ಹತ್ರ ಹೋಗಿ ನೋಡ್ಬರ್ರಿ. ನಮ್ಮ ಸವದತ್ತಿ ಎಲ್ಲವನ್ನ ನಾಳೆ ಹೋಗರಿ, ಅಲ್ಲಿ ಹೋಗಿ ನೋಡ್ಬರ್ರಿ. ಇಂತಿಂತ ದೊಡ್ಡ ದೊಡ್ಡ ಪೈಪ್ ಲೈನ್ ಹಾಕ್ತಾ ಇದ್ರು. ಏನ್ ಮಾಡ್ಯಾರ ಮೋದಿಯವರು ಅಂತ ನಮ್ಮ ಲಾಡ್ ಸಾಹೇಬರು ಬಹಳ ಪ್ರಶ್ನೆ ಮಾಡ್ತಾರಲ್ಲ. ನಾನು ಲಾಡ್ ಸಾಹೇಬರಿಗೆ ಹೋಗಿ ಹೇಳಿದ್ದೆ, ನಿಮ್ ಕಾರ್ ತಗೊಂಡು ಹೋಗ್ಬಿಡ್ತಾರೆ. ನಮ್ಮ ನರೇಂದ್ರ ಮೋದಿ ಹಾಕಿದ ಪೈಪ್ ಲೈನ್ ದಾಗ ನಿಮ್ ಕಾರು ಹೋಗ್ಬೇಕಂತ ನೋಡೋದ ಕೇಳ್ತಿಲ್ಲ. ಈ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ ಸ್ನೇಹಿತರು. ಇಡೀ ಜಗತ್ತಿನೊಳಗೆ ಎಲ್ಲಿಯೂ ಕೂಡ ಲಸಿಕೆಯನ್ನು ಇಷ್ಟು ವ್ಯವಸ್ಥೆಯಾಗಿ ಕೊಡಲಿಲ್ಲ. ಭಾರತದೊಳಗೆ ಕೊಟ್ಟಿವಿ ನಾವು. ಇವ್ರೇನಂದ್ರೆ, ಇವತ್ತು ನಮ್ಮ ಮಕ್ಕಳಿಗೆ ಹಿಡ್ಕೊಂಡು ದೊಡ್ಡವ್ರ ತನಕ ಏನ್ ಲಸಿಕೆ ಹಾಕಿಸ್ತೀವಿ, ಹೆಪಟೈಟಿಸ್ ಬಿ ಹಿಡ್ಕೊಂಡು ಎಲ್ಲಾ ಲಸಿಕೆಯು ನಮ್ಮ ದೇಶದೊಳಗೆ ಒಂದು ಲಸಿಕೆ ತಯಾರಾಗುವುದಿಲ್ಲ. ಕೋವಿಡ್ ಬಂದಾಗ ಇವ್ರಿಗೆ ಕಾಂಗ್ರೆಸ್ ಅವರು ಖುಷಿಯೋ ಖುಷಿ, ಕೋಟ್ಯಾಂತರ ಜನ ಸಾಯ್ತಾರ, ನರೇಂದ್ರ ಮೋದಿ ಹಣಿಲಿಕ್ಕಿದ ಟೈಮ್ ಅಂತ ತಿಳ್ಕೊಂಡಿದ್ರು. ಅದು ನರೇಂದ್ರ ಮೋದಿ ಇವ್ರಿಗಿಂತ ಬಹಳ ದೂರ ವಿಚಾರ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವರಿಗೆ. ನರೇಂದ್ರ ಮೋದಿ ಅವರು ಯಾವಾಗ ಚೈನಾದೊಳಗೆ ಕೋವಿಡ್ ಬಂತು ಅವತ್ತು ಡಿಸೈಡ್ ಮಾಡಿದ್ರು, ನಮ್ಮ ದೇಶಕ್ಕೆ ಬಂದ್ರೆ ಇದು ಬಹಳ ಕಠಿಣ ಆಗ್ತದೆ ಅಂತ ತಿಳ್ಕೊಂಡು ಕೋವಿಡ್ ಲಸಿಕೆಯನ್ನ ತಯಾರು ಮಾಡಲಿಕ್ಕೆ ಶುರು ಮಾಡಿಸಿದ್ರು. ಯಾವ ದಿವಸ ಅಮೆರಿಕಾದಾಗ ಲಸಿಕೆ ಕೊಟ್ಟರು, ಅದೇ ದೇಶದೊಳಗೆ ಭಾರತದ ಭಾರತೀಯ ಲಸಿಕೆಯನ್ನು ನಾವೆಲ್ಲರಿಗೂ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಮತ್ತು ನಾವು ಈ ರೀತಿಯ ಒಂದು ಮುಂಜಾಗ್ರತಾ ಕ್ರಮ ಕೈಗೊಂಡ ಪರಿಣಾಮವಾಗಿ
ಜಗತ್ತಿನಲ್ಲಿ ಇವತ್ತು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶ ಯಾವುದು ಅಂತ ತೆಗೆದಿದ್ದಾರೆ. ಅದರಲ್ಲಿ ಭಾರತ ನಂಬರ್ 1 ಇದೆ ಸ್ನೇಹಿತರೆ. ಆದ್ರೆ ಈ ಲಸಿಕೆ ಬಗ್ಗೆ ಏನ್ ಹೇಳಿದ್ರೆ, ಈ ವ್ಯಾಕ್ಸಿನ್ ಬಗ್ಗೆ ಏನ್ ಹೇಳಿದ್ರೆ, ಮೋದಿ ಲಸಿಕೆ ಅಂದರು, ಬಿಜೆಪಿ ಲಸಿಕೆ ಅಂದರು. ಅದಾದ್ಮೇಲೂ ಜನ ಹಾಕ್ಸೋಳಕ್ ಶುರು ಮಾಡಿದ್ರು. ಯಾಕಂದ್ರೆ ಮೋದಿ ನಂಬಿಟ್ಟಿದ್ರು ಜನ. ಅದ್ರೊಳಗೆ ಮೋದಿ ಹಾಕ್ಸೋಳ ಮೇಲಂತೂ ಪಾಡೆ ಎತ್ಕೊಂಡು ಹಾಕ್ತಾರೆ. ರಾಹುಲ್ ಗಾಂಧಿ ಕಡುಲೆ ಹಾಕ್ಸ್ಕೊಂಡ್ ಬಂದ್ರು. ರಾಹುಲ್ ಬಾಬಾ ಕಡುಲೆ. ಅದಾದ್ಮೇಲೂ ಕಂಟ್ರೋಲ್ ಶುರು ಆಗ್ತಲ್ಲ ಬರೋಬ್ಬರಿ. ಎಲ್ಲ ಬೇರೆ ದೇಶಕ್ಕೆ ಹೋಲಿಸಿದ್ರೆ ನಮ್ದು ಇಂಥ ದೊಡ್ಡ ಜನಸಂಖ್ಯೆ ದೇಶ ಎಲ್ಲ ಕಂಟ್ರೋಲ್ ಆದ್ಮೇಲೆ ಏನಂದ್ರೆ ಏನಂದ್ರೆ ಶಿವ ಮಕ್ಕಳಾಗುದಿಲ್ಲ, ಇದು ತೋರಿ ಮಕ್ಕಳಾಗುದಿಲ್ಲ, ಮಂದಿ ಹೆದರಿ ಬಿಡಬೇಕಂತ. ಅಂದ್ರೆ ದೇಶದ ಜನರ ಆರೋಗ್ಯದ ಬಗ್ಗೆ ಈ ರೀತಿ ಚೆಲ್ಲಾಟ ಕಾಂಗ್ರೆಸ್ ಪಾರ್ಟಿ. ನನಗ ಒಂದೂವರೆ ವರ್ಷದಿಂದ ಕಾಂಗ್ರೆಸ್ MP ಬಂದು ಸ್ವೀಟ್ ಕೊಟ್ಟ. ನಾ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿನೂ ಅವರು. ಎಲ್ಲ ವಿರೋಧ ಪಕ್ಷದ ಜೋಡಿ ನಾ ಮಾತಾಡ್ತಿರ್ತೀನಿ. ಖರ್ಗೆ ಪರ್ಗೆ ರಾಹುಲ್ ಬಾಬಾ ನಾವು ಬಂದ್ಬಿಟ್ರೆ ಎಲ್ಲರ ಜೋಡಿ ಮಾತಾಡ್ತಾನೆ. ಯಾಕಂದ್ರೆ ರಾಹುಲ್ ಬಾಬಾ ಯಾರಿಗೂ ಮಾತಾಡುದಿಲ್ಲ, ಅವ್ನು ಮಾತಾಡಿದ್ ನಮಗ್ ತಿಳಿದಿಲ್ಲ. ಕಲಾವತಿ ಲೀಲಾವತಿ ಏನೇನೋ ಹೇಳ್ತಾರ ಅವರು. ಹಿಂಗಾಗಿ ಅವ್ರು ಏನ್ ಹೇಳ್ತಾರೆ ತಿಳಿದಿಲ್ಲ. ಮತ್ತೆ ಅವ್ರಿಗೊಂದು ಚೀಟಿ ಬರೆದು ಕೊಟ್ಟಿರ್ತಾರ, ಅದನ್ನ ಓದ್ತಾರ. ಮತ್ತೊಂದು 8 ದಿವಸ ಹಂಗ ನಡೆದಿರ್ತದ. ಈ ಮೊದಲು ಗ್ರಾಮೋಫೋನ್ ಇರ್ತಿತ್ತು ನೋಡ್ರಿ. ಗ್ರಾಮೋಫೋನದಾಗ ಅದು ಮಳಿ ಕೆಟ್ಟಂದ್ರೆ ಏನಾಕಿತ್ತ, ಅದ ರಿಪೀಟ್ ಹೊಡಿತಿತ್ತು. ಉದಾಹರಣೆಗೆ ಒಂದು ಹಾಡಿತ್ತಂದ್ರೆ ಎಲ್ಲೆಲ್ಲಿ ನೋಡಲಿ ಅಂತ ಹಾಡಿತ್ತಂದ್ರ ಅದು ಮುಂದೆ ಹೋಗೋತಿರ್ಬೇಕು. ಎಲ್ಲೆಲ್ಲಿ ನೋಡಲಿ ಎಲ್ಲೆಲ್ಲಿ ಹಂಗ ಆಡ್ತಿತ್ತು. ಹಂಗ ರಾಹುಲ್ ಗಾಂಧಿ ಹಂಗ ಅಂದ ಅಂತ ಅದಕ್ಕೆ ಅವ್ರ ಜೋಡಿ ಮಾತಾಡಬೇಕಾಗಿದೆ. ಒಬ್ಬ MP ಬಂದು ಸ್ವೀಟ್ ಕೊಟ್ಟ. ನಾ ಏನಾಗ್ತದ ಅಂತ ಕೇಳಿದೆ. ಸಣ್ಣ ಹುಡುಗ, ನನ್ನ ಗಂಡ ಮಗ ಅಲ್ಲ ಅಂದ. ಲಸಿಕೆ ತಗೊಂಡಿದ್ದೇನೆ ತಗೊಂಡಿದ್ದ ಮತ್ತೆ ಹೆಂಗ ಅಂತ ಕೇಳಿದ್ದೆ. ಅಂದ್ರೆ ಎಂಥ ಜನ ರೀ. ದೇಶದ ಹಿತಕ್ಕೆ ವಿರುದ್ಧವಾಗಿ ವರ್ತಿಸುವಂತ ಪಾರ್ಟಿ ಅದು ಯಾವ್ದಾದ್ರು ಈ ದೇಶದೊಳಗಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರು. ಸುಳ್ಳು ಹೇಳುವುದು, ದೇಶದ್ರೋಹ, ಭ್ರಷ್ಟಾಚಾರ. ಇಷ್ಟಾಗಿ ಒಂದು ಇಂಡಿಯಾ ಅಲೈನ್ಸ್ ಅಂತ ಮಾಡ್ಕೊಂಡ್ರೆ. ಇಂಡಿಯಾ ಅಲೈನ್ಸ್, ಇಂಡಿಯಾ ಅಂತ ಹೇಳ್ಕೊತಾರೆ. ಇಂಡಿಯಾ ಅಲ್ಲದ, ಯಾಕಂದ್ರೆ ಲಾಸ್ಟ್ ಎ ಇರುದ ಅಲೈನ್ಸ್ ಅದು. ನಾ ಒಂದು ಚಾಲೆಂಜ್ ಕೊಟ್ಟಿದ್ದೆ ರಾಹುಲ್ ಗಾಂಧಿಗೆ. ಈ I.D.I.A. ಅಂತ ಬರೀತಿರಲ್ಲ, ನಾ ರಾಹುಲ್ ಬಾಬಾ ಒಂದು ಸತ್ಯ ಲೋಕಸಭಾದಾಗ ಹೇಳಿದ್ದೆ. ಚೀಟ್ ಇಲ್ದ ಇದನ್ನ ಪೂರಾ ಹೇಳ್ಬಿಡಿ, ಫುಲ್ ಫಾರ್ಮ್ ಹೇಳ್ಬಿಡಂತ ಹೇಳಿಕೆ ಬರ್ದಿದ್ರು ರಾಹುಲ್ ಗಾಂಧಿ. ಇದಾದ್ಮೇಲೆ ಇದ್ರದ್ದು ಅಲೈನ್ಸ್. ಮೋದಿ ಮತ್ತು ಜಗತ್ತಿನ ಅತ್ಯಂತ ದೊಡ್ಡ ಪಾರ್ಟಿ ಆದಂತಹ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಇವ್ರದ್ದೇನು ಅಜೆಂಡಾ? ಇವ್ರ ಅಜೆಂಡಾ ಏನೂ ಇಲ್ಲ, ರಾಮ ಮಂದಿರಕ್ಕೆ ವಿರೋಧ ಮಾಡೋದು. ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ ನ ಕೇಸ್ ಹಾಕಿದೆ. ರಾಮ ಮಂದಿರ ಪರವಾಗಿ ಜಡ್ಜ್ಮೆಂಟ್, ರಾಮ ಮಂದಿರದ ಬಗ್ಗೆ ಜಡ್ಜ್ಮೆಂಟ್ ಕೊಡಬಾರ್ದು. 19 ಆದ್ಮೇಲೆ ನೋಡೋಣ. ಭಾರತ ಸರ್ಕಾರ ಧೈರ್ಯದಿಂದ ಹೇಳಿತು, ಅಲ್ಲೇ ರಾಮ ಮಂದಿರ ಇದೆ, ನಾವಿಷ್ಟೆಲ್ಲ ಪ್ರೂಫ್ ಕೊಟ್ಟಿವಿ, ನೀವು ನೋಡಿ ಜಡ್ಜ್ಮೆಂಟ್ ಕೊಡ್ರಿ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು. ಒಂದು ದಿವಸವೂ ತಡ ಮಾಡಲ್ಲ, ರಾಮ ಮಂದಿರ ಕಟ್ಟಿ ರಾಮಲಲ್ಲಾನ ಮಂದಿರವನ್ನು ಉದ್ಘಾಟನೆ ಮಾಡಿ ಜಗತ್ತಿಗೆ ಪಾರ್ಟಿ ನರೇಂದ್ರ ಮೋದಿ. ಇವ್ರೇನಂದ್ರು, ರಾಮ ಅಲ್ಲೇ ಹುಟ್ಟಿದ್ದಂತ ಗ್ಯಾರಂಟಿ ಏನು? ನಾ ಹೇಳಿದ್ರೆ ರಾಮ ಅಲ್ಲೇ ಹುಟ್ಟಿದ್ದ ಅಂತ ಇದು ನಮ್ಮ ನಂಬಿಕೆ, ಇದು ನಮ್ಮ ಶ್ರದ್ಧೆ, ಇದು ನಮ್ಮ ವಿಶ್ವಾಸ. ನಾವು ನಂಬುದಿಲ್ಲ ಅಂತ ನಾ ಹೇಳಿದೆ. ಎಲ್ಲ ಪ್ರೂಫ್ ಕೊಡ್ರಿ ಅಂತ ಎಲ್ಲರಿಗೂ ಪ್ರೂಫ್ ಕೊಡಕ್ಕಾಗುದಿಲ್ಲ. ಇವನ ನಿಮ್ಮ ಪಡ್ಲಿಕ್ಕೆ ಪ್ರೂಫ್ ಕೊಡ್ಲಿಕ್ಕೆ ಆಗುದಿಲ್ಲ. ನಿಮ್ಮವ್ ಹೇಳ್ತಾಳೆ ನಂಬಕಷ್ಟ. ಈ ಪಾರ್ಟಿಯಿಂದ ದೇಶ ಉದ್ಧಾರ ಆಗ್ತದೆ. ಆಮೇಲೆ ಅದ್ರ ಉದ್ಘಾಟನೆಗೆ ಬೈಕೌಟ್ ಮಾಡ್ತಾರೆ. ಯಾವ ಪಾರ್ಟಿ ರಾಮನ ಉದ್ಘಾಟನೆಯನ್ನು ಬೈಕೌಟ್ ಮಾಡಿದೆ, ಯಾವ ಪಾರ್ಟಿ ರಾಮನ ಬೈಕೌಟ್ ಮಾಡಿದೆ, ಯಾವ ಪಾರ್ಟಿ ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದೆ, ಆ ಪಾರ್ಟಿಯನ್ನ ಪೂರ್ತಿಯಾಗಿ ಮನೆಗೆ ಕಳಿಸುವಂತಹ ಕೆಲಸವನ್ನ ನಾವು ಮಾಡಬೇಕಾಗಿದೆ ಸ್ನೇಹಿತರೆ.
ಆ ರಾಮ ಮಂದಿರ ಉದ್ಘಾಟನೆ ಮಾಡಬೇಕಾದ್ರೆ ಸುಮ್ಮನೆ ಅಮಾಯಕ ಜನರನ್ನು ಕರ್ಕೊಂಡೋಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅನೇಕ ಕಡೆ ಇಲ್ಲಿಯೂ ಸಹಿತ ಅನೇಕ ಕಡೆ ತೊಂದರೆ ಕೊಟ್ಟರು. ಕಾಂಗ್ರೆಸ್ ಪಾರ್ಟಿ ಇವತ್ತು ಮುಗಿತದ್ರ ಕತಿ. ಬಹಳ ದಿವಸ ನಡೆಯುವುದಿಲ್ಲ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶದೊಳಗೆ 3 ಕಡೆ ಸರ್ಕಾರ ಅದಾವ್ರು. ಒಂದು ಕರ್ನಾಟಕದಾಗ, ಇನ್ನೊಂದು ತೆಲಂಗಾಣದಾಗ, ಇನ್ನೊಂದು ಹಿಮಾಚಲ ಪ್ರದೇಶದಾಗ ಒಳಗಡಕತ್ತೈತಿ. ಇವತ್ತೇ ನಾಳೆ ಟುಕು ಅಂತ ಬಾಯಾಗ ನೀರು ಹಾಕುವುದಂತ ಹೊಳದೈತಿ. ಈಗ ಹೋಗ್ತದದು. ಆದ್ದರಿಂದ ಸ್ನೇಹಿತರೆ, ನಾನು ನಿಮ್ಗೆ ಬಹಳ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಆಯುಷ್ಮಾನ್ ಭಾರತ್ ಯೋಜನೆ ಅದ, ಸ್ವಚ್ಛ ಭಾರತ ಅಭಿಯಾನ, PM ಫಸಲ್ ಬಿಮಾ ಯೋಜನೆ, PM ಸಮ್ಮಾನ ನಿಧಿ ಯೋಜನೆ, ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ ನಿಧಿ ಯೋಜನೆ, ರಸಗೊಬ್ಬರ ಸಬ್ಸಿಡಿ. ಇಡೀ ಜಗತ್ತಿನಾಗ ಅಲ್ಲೇ ಇಲ್ಲೇ ಬಡದಾಟ ಯುದ್ಧ ನಡೆದ ಸಿಕ್ಕಾಪಟ್ಟೆ ಆಗ್ಯದ. ಒಂದು ಯೂರಿಯಾ ಚೀಲ 3,000 ರೂಪಾಯಿ. ನಾವು ನಿಮಗೆ ಎಷ್ಟು ಕೊಡ್ತೀವಿ? ಮೋದಿ ಸರ್ಕಾರ ಇದ್ದಿದ್ರಿಂದ 270 ರೂಪಾಯಿ, 280 ರೂಪಾಯಿ. ಎಲ್ಲಾ ಗೊಬ್ಬರಕ್ಕೂ 6 ಮನೆಗೆ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಹವಾಮಾನ ಸಂಶೋಧನಾ ಕೇಂದ್ರ, ಹುಬ್ಬಳ್ಳಿ ಕಿಮ್ಸ್, ಧಾರವಾಡ ಸಿವಿಲ್ ಹಾಸ್ಪಿಟಲ್ 2 ಸುಧಾರಣೆ ಮಾಡಿವಿ ಭಾರತ ಸರ್ಕಾರ ದುಡ್ಡಿನಿಂದ. ಎಲ್ಲ ಕಡೆ ಸಾಲಿಗೆ ಬಣ್ಣ ಹಚ್ಚೋದು, ಬಣ್ಣ ಹಚ್ಚಿರಲಿಲ್ಲ ಸಾಲಿಗೆ. ಬಣ್ಣ ನಮ್ಮದು, ಸೇವೆ ನಿಮ್ಮದು ಅಂತ ಮಾಡಿಸಿದ್ವಿ. ಸರ್ಕಾರ ದುಡ್ಡಲ್ಲ, ಪ್ರೈವೇಟ್ ಕಂಪನಿಗಳ ದುಡ್ಡು. ಡೆಸ್ ಕೊಟ್ಟಿವಿ, 30,000 ಡೆಸ್ ಪ್ರೈವೇಟ್ ಕಂಪನಿಗೆ ಹೇಳ್ಕೊಡ್ತೀನಿ ನಾನು. ಯಾವ ಮಗುನು ನೆಲದ ಮೇಲೆ ಕೂತು ಸಾಲಿ ಕಲಿಬಾರದು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿ 30,000 ಡೆಸ್ ಕೊಡ್ತೀವಿ ನಾವು. ಸ್ಕೂಲ್ ಎಂತೆಂತ ಒಳ್ಳೆ ರೂಮ್ ಕಟ್ಟಿವಿ ಪ್ರೈವೇಟ್ ಸ್ಕೂಲ್ಗಳಿಗೆ. ನಂದಗರ ಶೌಚಾಲಯ ಸ್ಕೂಲ್ದೊಳಗ ಇವೆಲ್ಲ ಮಾಡಿದ್ದೀವಿ ಸ್ನೇಹಿತರೆ. ಕೆಲಸ ಮಾಡಿ ನಿಮ್ಮ ಮುಂದೆ ಬಂದಿಲ್ಲ. ಕಾಂಗ್ರೆಸ್ ಪಾರ್ಟಿಗೂ ಸುಳ್ಳು ಹೇಳಿ ಬಂದಿಲ್ಲ. ಆದ್ದರಿಂದ ಸ್ನೇಹಿತರೆ, ಸಮಯ ಬಹಳ ಆಗಿದೆ. ಬಹಳತ್ತಿನಿಂದ ಕೂತಿರಿ, ಬಹಳತ್ತಿನಿಂದ ಕಾಯ್ದಿರಿ. ನಾ ಇಷ್ಟ ಕೈ ಜೋಡಿಸಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಈ ಕಾಂಗ್ರೆಸ್ ಪಾರ್ಟಿ ಇದು ಎಲ್ಲಿ ತನಕ ಇರ್ತದೆ, ಇದು ಕಾಂಗ್ರೆಸ್ ಕಸ ಇದ್ದಂಗೆ. ಎಲ್ಲಿ ಕಾಂಗ್ರೆಸ್ ಕಸ ಕಳೆ ಬೆಳಿತೈತಿ ಅಲ್ಲಿ ಬೇರೆ ಬೆಳಿ ಬರುವುದಿಲ್ಲ. ಹೌದಲ್ಲ ಅಮೃತ ಸರ್? ಭೂಮಿ ಬಿಡುವಾಕ ಕಾಂಗ್ರೆಸ್ ಕಸದಿಂದ ಭೂಮಿ ಬಿಡುವಾದ್ರ ಕಾಂಗ್ರೆಸ್ನಿಂದ ದೇಶ ಬಿಡುವಾಕ ಸ್ನೇಹಿತರು. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯನ್ನ ಹೆಂಗ್ ಕಾಂಗ್ರೆಸ್ ಕಸ ಬಂದ್ ಕೂಡ ಇಮ್ಮಿಡಿಯೇಟ್ ಕಿತ್ತೆಸಿತಿರಲ್ಲ. 65 ವರ್ಷ ನೋಡಿರಿ, ಬೇರೆ ಸಮೇತ ಕಿತ್ತೋಗಿರಿ. ಭಾರತೀಯ ಜನತಾ ಪಾರ್ಟಿ ಬರುವಂತಹ ದಿವಸದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಡತನ ಮುಕ್ತ ಜಗತ್ತಿನ ನಂಬರ್ 1 ದೇಶವನ್ನು ಮಾಡ್ತೀವಿ ಎನ್ನುವಂತಹ ಸಂಕಲ್ಪದೊಂದಿಗೆ ತಮ್ಮೆಲ್ಲರಿಗೂ ಶುಭಾಶಯ. ನಮಸ್ಕಾರ. ನಾನು 15ನೇ ತಾರೀಕು ನಾಮಿನೇಷನ್ ಆಗ್ತಾ ಇದ್ದೀನಿ. ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅನ್ನುವಂತಹ ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.